ಹಾಗೆ ನೋಡ್ತಿದ್ಯಾ ಅರ್ಜುನ್? ತಿನ್ನು. ನೀವು ನಿಮ್ಮ ಮನೆಯವ್ರ ಹತ್ರ ಒಂದು ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ. ಹೇಳಿದ್ರೆ ಹೋಗಕ್ ಬಿಡಲ್ಲ. ಹೋದ್ಮೇಲೆ ಪ್ರಾಬ್ಲಮ್ ಆಗುತ್ತೇನೋ ಅಲ್ವಾ? ನಮ್ಮ ಅಣ್ಣಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಯಾರೇನ್ ಹೇಳಿದ್ರು ಸಹಿಸ್ಕೋತೀನಿ. ನಾನು ಹೇಳ್ದೆ ಬರೋದಕ್ಕೆ ಕಾರಣ ನೀನೆ. ನನ್ಗೇನು ಆಗ್ದಿರೋ ತರ ನೋಡ್ಕೊಳಕ್ಕೆ ನೀನಿದ್ಯಾ ಅನ್ನೋ ನಂಬಿಕೆ, ನಿನ್ ಮೇಲಿರೋ ನಂಬಿಕೆ ನನಗ್ ಧೈರ್ಯನೋ ಪ್ರೀತಿನೋ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನನಗೋಸ್ಕರ ಇಷ್ಟೊಂದು ಮಾಡ್ತಿದ್ಯಾ ಅಂದ್ರೆ ಅದು ನನ್ನ ಮೇಲಿರೋ ಪ್ರೀತಿ ಏನೋ. ಅರ್ಜುನ್, ನೀನ್ ಪರಿಚಯ ಆಗಿದ್ದ ಇವತ್ತಿನವರೆಗೂ ನಾನೇನು ಹೇಳಿದ್ರು, ನಾನೇನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಯಾಕೆ? ಹೇಳು ಅರ್ಜುನ್. ಅಂದ್ರೆ ಅದು ಅದು ನೋಡಿದ್ಲು ಅಂದ್ರೆ ಐ ಆಮ್ ಡೆಡ್. ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಒಂದೇ. ಈ ತರ ಕೈ ಇಟ್ಕೋ ಅಂತ ಹೇಳಿಲ್ಲ. ಸ್ಟಾಪ್. ಎಲ್ರೂ ನೋಡ್ತಿದ್ದಾರೆ, ಬಿಡು ಕೈನ. ಅಯ್ಯೋ, ಈ ಅರ್ಜುನ್ ನಾನ್ ಅನ್ಕೊಂಡಿರೋಷ್ಟು ಅಮಾಯಕ ಅಲ್ಲ. ಮೊನ್ನೆ ನಿದ್ರೆ ಮಾಡ್ತಿರೋ ತರ ನಾಟಕ ಮಾಡಿ ಕೈ ಹಿಡ್ಕೊಂಡ, ಇವಾಗ ಒಂದೇ ಸಲ ಡೈರೆಕ್ಟ್ ಆಗಿ ಕೈ ಹಿಡ್ಕೊಂಡಿದ್ದಾನೆ. ಭಯ ಪಡ್ತಿದ್ದಾನೆ. ಅಷ್ಟು ಭಯ ಪಡೋನು ಯಾಕೆ ಕೈ ಹಿಡ್ಕೊಬೇಕು? ಹಿಡ್ಕೊಂಡು ಯಾಕೆ ಭಯ ಪಡ್ಬೇಕು? ಓಕೆ ಫೈನ್, ಲೆಟ್ಸ್ ಗೋ. ಏನಾಯ್ತು ಅರ್ಜುನ್? ಹೇಳ್ತಿದ್ದೀನಲ್ಲ. ಅದಲ್ಲ, ಮಧ್ಯದಲ್ಲೇ. ನೀವು ಬನ್ನಿ ಬನ್ನಿ, ಹೇಳ್ತೀನಿ. ಅರ್ಜುನ್, ಏಯ್ ನಿಂತ್ಕೋ ನಿಂತ್ಕೋ. ಬಿಲ್ ಕಟ್ತಾ ಎಲ್ಲಿಗೆ ಓಡೋಗ್ತಿದ್ಯಾ? ಬಿಲ್ಲ? ದುಡ್ಡು. ದುಡ್ಡು ಅಂತಾವಿಲ್ಲ. ಏನು ದುಡ್ಡಿಲ್ವಾ? ನಿನ್ ನೋಡ್ದಾಗ್ಲೇ ಅಂದ್ಕೊಂಡೆ ನೀನ್ ಈ ಥರದ ಕ್ಯಾಂಡಿಡೇಟೆ ಅಂತ.
ಮರ್ಯಾದೆಯಾಗಿ ದುಡ್ಡು ಕೊಟ್ಟೋಗು. ಇಲ್ಲಿ ನೋಡಿ ಸ್ವಾಮಿ, ದುಡ್ಡು ನಂತವಿಲ್ಲ. ಏನು ದುಡ್ಡಿಲ್ವಾ? ಪುಕ್ಸಟ್ಟೆ ತಿಂದು ಓಡೋಗೋಣ ಅನ್ಕೊಂಡ್ಯಾ? ತೆಗಿ ತೆಗಿ ದುಡ್ಡು ತೆಗಿ, ಮರ್ಯಾದೆಯಿಂದ ದುಡ್ಡು ತೆಗಿ. ತೆಗಿ ತೆಗಿ ದುಡ್ಡು ತೆಗಿ, ತೆಗಿ ದುಡ್ಡು. ತಗೋ, ಇದಿಟ್ಕೋ. ಚಿನ್ನದುಂಗ್ರ? ನಿಜವಾದ ಚಿನ್ನನೇನಾ ಇದು? ಇವನೇನೋ ಮಾಯ ಮಾಡ್ಬಿಟ್ನಲ್ಲ, ಹಿಡ್ಕೊಳ್ರ ಅವನ್ನ. ಏಯ್ ನಿಂತ್ಕೊಳ್ಳೋ, ನಿಂತ್ಕೋ. ಏಯ್ ಅಷ್ಟು ಗಡಿಬಿಡಿಲಿ ಹೋಟೆಲಿಂದ ಯಾಕೆ ಕರ್ಕೊಂಬಂದೆ ಅರ್ಜುನ್? ನಿನ್ನೆ ಕೇಳ್ತಾ ಇರೋದು, ಕೇಳಿದ್ರೆ ಯಾಕೇನು ಹೇಳ್ತಾ ಇಲ್ಲ? ಅದು ಆ ಹೋಟ್ಲಲ್ಲಿ ನಮ್ಮ ಬಾಸ್ ಇದ್ರು ಕಣ್ರಿ. ಇದ್ರೆ ಅದು ಹರ್ಬಲ್ ರಿಸರ್ಚ್ ಮಾಡ್ತೀನಿ ಅಂತ ಲೀವ್ ಹಾಕೋಗಿರೋನು ಇಲ್ಲೇನು ಮಾಡ್ತಿದೀಯಾ, ಯಾವಾಗ ಬಂದೆ, ಔಟ್ಪುಟ್ ಏನು, ಇಂಥದ್ನೆಲ್ಲ ಕೇಳ್ತಾರೆ. ಭೈರವಿ ಅವರೇ, ಈಗ ಅದೆಲ್ಲ ಯಾಕೆ ಹೇಳಿ? ನಾವು ಬಂದಿರೋ ಕೆಲಸ ಏನು? ಆ ಡೈರಿ ಕೆಲಸ ಏನಾಯ್ತು ನೋಡೋಣ, ಎಲ್ಲಿ ತನಕ ಪ್ರಾಸೆಸ್ ಆಯಿತು. ನಾನು ಹೇಳಿದ ಕೆಲಸ ಎಲ್ಲಿ ತನಕ ಬಂತು? ಏನಾದ್ರೂ ತಿಳ್ಕೊಂಡ್ರ? ಯಾಕ್ರೋ ಮಾತಾಡ್ತಿಲ್ಲ? ಗೊತ್ತಾಯ್ತಾ ಇಲ್ವಾ? ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡಿದ್ವಿ, ಗೊತ್ತಾಗ್ತಾ ಇಲ್ಲ ಮೇಡಮ್. ಈ ದಡ್ಡನ್ ಮಕ್ಳ ಗೊತ್ತಾಗ್ಲಿಲ್ಲ ಅಂದ್ರೆ ಏನೋ ಅರ್ಥ? ಹೇಳಿದ ಕೆಲಸ ಒಂದೂ ಸರಿಯಾಗಿ ಮಾಡಕ್ಕಾಗಲ್ಲ. ನಿಮ್ ಕೈಲಾಗಲ್ಲ ಅಂದ್ರೆ ಹೇಳಿ, 1 ನಿಮಿಷ ಕೂಡ ವೇಸ್ಟ್ ಮಾಡಬೇಡಿ. ಆ ವೇಲಾಯುಧದ ಕೆಳಗಡೆ ಏನಿದೆ ಅಂತ ತಿಳ್ಕೊಳ್ಳಿ. ಅದ್ ಹೇಗ್ ಮಾಯ ಆಯ್ತು, ಯಾರು ಬಂದು ತಗೊಂಡು ಹೋದ್ರು, ಬಂದಿರೋರ್ ನಕ್ಷತ್ರ ಯಾವುದು, ಅವ್ರು ಎಲ್ಲಿದ್ದಾರೆ, ಯಾವ ಊರ್ನವರು, ಎಲ್ಲಾ ಡೀಟೇಲ್ಸ್ ತಿಳ್ಕೊಳ್ಳಿ. ಆ ಅರ್ಚಕರಿಗೆ ಸಂಬಂಧಿಸಿರೋರ್ ಬಗ್ಗೆ ಕೂಡ ತಿಳ್ಕೊಳ್ಳಿ. ಕೈಗೆ ಸಿಕ್ಕದಾಗನ್ಸಿ ಕೈ ಜಾರ್ ಹೋಯ್ತು, ಅದು ನನಗೆ ಮತ್ತೆ ಸಿಗ್ಲೇಬೇಕು. ಸಿಗ್ಲಿಲ್ಲ ಅಂದ್ರೆ ನಿಮ್ಮೆಲ್ಲರನ್ನೂ ಆ ವೇಲಾಯುಧದಿಂದನೇ ಚುಚ್ಚಿ ಸಾಯಿಸ್ಬಿಡ್ತೀನಿ. ಆ ವೇಲಾಯುಧದ ಕೆಳಗಡೆ ಏನೈತೆ ಅಂತ ಇವ್ಯಾಕೆ ತಿಳ್ಕೋಬೇಕು ಅಂತವಳೆ? ನನ್ನ ಕೈಯಾರೆ ಸತ್ತಿರೋ ಆ ಅರ್ಚಕ ಸತ್ಮೇಲೆ ಕೂಡ ಆತ್ಮರೂಪದಲ್ಲಿ ಆ ವೇಲಾಯುಧನ ಕಾಪಾಡಿ ನನ್ನ ಕೈಗೆ ಸಿಗದೇ ಇರೋ ಹಾಗೆ ಮಾಡ್ತಾನೆ. ಅವನು ಯಾವ ಮಂತ್ರದಿಂದ ಬಂದಿದಾನೋ ಅದನ್ನ ಬೇಯಿಸಿ ಯಾರು ತಿಳ್ಕೊತಾರೋ ಆದಿತ್ಯಂಗೆ ಗೊತ್ತಿರತ್ತೆ. ಅವನ ಹತ್ರ ನಿಜ ಬಾಯ್ ಬಿಡಿಸ್ಬೇಕು.
ಹಾವ ಎಲ್ಲಿ ಎಲ್ಲಿ ಮೇಡಮ್? ಕಾರಲ್ಲಿ. ಒಳಗಡೆ ಎಲ್ಲ ನೋಡಿದ್ವಿ ಮೇಡಮ್, ಹಾವೆಲ್ಲೂ ಕಾಣ್ತಿಲ್ಲ. ಒಳಗಡೆನೇ ಇದೆ, ನಾನೇ ನೋಡಿದ್ದೀನಿ. ಒಳಗಡೆ ಎಲ್ಲ ನೋಡಿದ್ವಿ ಮೇಡಮ್, ಪೂರ್ತಿಯಾಗಿ ನೋಡಿದ್ವಿ, ಎಲ್ಲೂ ಕಾಣ್ತಾ ಇಲ್ಲ. ಇದೆ, ನಾನ್ ನೋಡಿದ್ದೀನಿ. ಇದ್ರಲ್ಲಿ ಎಲ್ಲ ನೋಡಿದ್ವಿ, ಎಲ್ಲೂ ಇಲ್ಲ ರೀ. ನಿಮ್ಗೆಲ್ಲೋ ಭ್ರಮೆ ಅನ್ಸುತ್ತೆ. ನನ್ ಕಣ್ಣಾರೆ ನೋಡಿದ್ದೀನಿ, ಅದು ಭ್ರಮೆನಾ? ಹಾವು ಇಲ್ಲ, ಏನೂ ಇಲ್ಲ, ಎಲ್ಲ ನಿಮ್ ಭ್ರಮೆ. ನಡೀರೋ ನಡೀರೋ, ಬನ್ರೋ ಬನ್ರೋ. ಈಗಷ್ಟೇ ಅಲ್ವಾ ನಂಗೆ ಕಾಣಿಸಿದ್ದು, ಅಷ್ಟು ಬೇಗ ಎಲ್ಲ ಹೋಯ್ತು. ಏಯ್, ಇವನು ಎಪ್ಸು. ಏಯ್ ಏಯ್ ಹೇಳ. ನನ್ ಕಣ್ಣಗ್ ನಿದ್ದೆ ಇಲ್ದಿರೋ ಹಾಗೆ ಮಾಡಿ ನೀನ್ ಇಷ್ಟ ಆರಾಮಾಗಿ ಹೇಗ್ ಮಲ್ಕೊಂಡಿದ್ಯಾ? ಸಿಂಪಲ್. ನಿದ್ದೆ ಬರೋದು ನನ್ನ ಅದೃಷ್ಟ, ಬರ್ದೇ ಇರೋದು ನಿನ್ ದುರದೃಷ್ಟ. ಆ ವೇಲಾಯುಧದ ಕೆಳಗೆ ಏನ್ ಬಚ್ಚಿಟ್ಟಿದ್ಯಾ? ಅಲ್ಲಿಗೆ ಹೋಗಿದ್ದೆ, ನೋಡ್ದೆ, ತೆಗೆದ್ ನೋಡಿದ್ರೆ ಕೆಳಗೆ ಏನಿತ್ತು ಅಂತ ನಿನ್ಗೆ ಗೊತ್ತಲ್ವಾ? ಏಯ್, ಸ್ಟೋರಿ ಬೇಡ. ಅಲ್ಲಿರೋದನ್ನ ನನ್ನಂತೂ ಟಚ್ ಮಾಡದೆ ಇರೋ ಹಾಗೆ ನಿನ್ ಫ್ರೆಂಡ್ ಸಹಾಯದಿಂದ ಸರಿಯಾಗಿ ಪ್ಲಾನ್ ಮಾಡಿದ್ಯಾ. ಆ ವಿಷಯ ನಿನಗೆ ಗೊತ್ತಿದ್ರು ಕೂಡ ಮತ್ತ್ಯಾಕೆ ನನ್ನ ಕೇಳ್ತಿದ್ಯಾ? ಶಟ್ ಅಪ್. ನೀನು ಬಚ್ಚಿಟ್ಟಿದ್ದು ಈಗ ಅಲ್ಲಿಲ್ಲ ಅನ್ನೋದು ನನಗ್ ಗೊತ್ತು. ಅದನ್ನ ಯಾರು ತಗೊಂಡು ಹೋಗಿರ್ತಾರೆ ಅನ್ನೋದು ನಿನಗ್ ಗೊತ್ತು. ಯಾರವರು? ನಿನ್ ವೈಫಾ, ನಿನ್ನ ಅಪ್ಪನಾ, ನಿನ್ ಫ್ರೆಂಡಾ? ಅವ್ರು ಯಾರು ಅಲ್ಲ. ನಿಂಗೆ ನಿನ್ ತಂಗಿ ಅಂದ್ರೆ ಪ್ರಾಣ. ನನ್ ಗೆಸ್ಸಿಂಗ್ ಕರೆಕ್ಟ್ ಆದ್ರೆ ನಾಟ್ 100%, 200% ನಿನ್ ತಂಗಿನೇ ಅದನ್ನ ತಗೊಂಡು ಹೋಗಿರ್ತಾಳೆ. ಈ ಸಾನ್ವಿ ಏನಾದ್ರೂ ನನ್ನ ತಂಗಿಗೆ ಟಾರ್ಚರ್ ಕೊಡ್ತಾಳ? ನಿಂಗ್ ಕೊಟ್ಟಿರೋ ಟೈಮ್ ಹತ್ರ ಬರ್ತಿದೆ. ಟೈಮ್ ಮುಗಿಯೋಕ್ ಮುಂಚೆ ಹೇಳಲಿಲ್ಲ ಅನ್ಕೋ ಸಾಯಿಸ್ಬಿಡ್ತ್ಯಾ?
ನನಗ್ ಸಾವಂದ್ರೆ ಭಯ ಇಲ್ಲ. ಸಾಯ್ಸು ಸಾಯ್ಸು. ನಿನ್ ವಂಶಸ್ಥರು ನಿನ್ ರಕ್ತ ಸಂಬಂಧಿಗಳು ಮಾತ್ರ ಆ ದೇವಸ್ಥಾನದೊಳಗೆ ಪ್ರವೇಶಿಸೋಕಾಗುದು. ನಾನ್ ಹೋಗ್ಬೇಕು ಅಂದ್ರೆ ನಿಮ್ಮವರ ಹೆಲ್ಪ್ ಬೇಕು. ಆ ಕಾರಣಕ್ಕಾಗೆ ನಿನ್ನನ್ನ ಸಾಯಿಸದೆ ಬಿಟ್ಟಿದ್ದೀನಿ ಅನ್ನೋ ವಿಷಯ ನಿನಗೂ ಗೊತ್ತು. ಅದಕ್ಕೆ ಇಷ್ಟು ಮೊಂಡತನದ ಮಾತಾಡ್ತಿದ್ಯಾ? ನನ್ ಸಹನೆನ ಪರೀಕ್ಷೆ ಮಾಡ್ತಿದ್ಯಾ? ನನಗ್ ತಲೆ ಕೆಟ್ರೆ ನಿನ್ ಕುಟುಂಬ ಪೂರ್ತಿ. ಸಾನ್ವಿ, ನನ್ನನ್ನು ಕಟ್ಟಾಕಿ ಒಂದ್ ತಪ್ಪು ಮಾಡಿದ್ಯಾ, ಹಿಂಸೆ ಕೊಟ್ಟು ಇನ್ನೊಂದ್ ತಪ್ಪು ಮಾಡ್ತಿದ್ಯಾ, ಈಗ ಮತ್ತೆ ತಪ್ಪು ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಮಟನ್ ಮಾರೋರು ಮೇಕೆನ ಸಾಯಿಸೋದು ತಪ್ಪಲ್ಲ. ಅದು ನಿನ್ ಕೆಲ್ಸ. ಇದು ನನ್ ಪ್ರವೃತ್ತಿ. ನಿನ್ ಫ್ಯಾಮಿಲಿ ಬಗ್ಗೆ ಹೇಳಿದ ಕೂಡ್ಲೆ ಭಯ ಆಗೋಯ್ತಾ? ನನ್ನನ್ನ ನನ್ನ ಕುಟುಂಬನ ಸಾಯಿಸಿದ್ರು ನೀನ್ ಅಲ್ಲಿಗೆ ಹೋಗಕ್ಕಾಗಲ್ಲ. ನಿನಗ್ ಬೇಕು ಅನ್ಕೊಂಡಿದ್ರ ದಕ್ಕಿಸ್ಕೊಳಕ್ಕಾಗಲ್ಲ. ಸಾನ್ವಿ, ನೀನು ನನ್ನ ಹತ್ರ ಅಲ್ಲ, ದೇವ್ರ ಹತ್ರ ಹೋರಾಡ್ತಿದ್ಯಾ. ನೀನು ನಿನ್ ಟೆಕ್ನಾಲಜಿ ಆ ದೇವ್ರ ಶಕ್ತಿ ಮುಂದೆ ನಿಲ್ಲೋದು ಇಲ್ಲ, ಗೆಲ್ಲೋದು ಇಲ್ಲ. ಆಲ್ರೆಡಿ ನಿನ್ ಕಣ್ಣಾರೆ ನೀನೇ ನೋಡಿದ್ಯಾ. ನೀನು ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ರೆ ಆ ಬೆಂಕಿಲಿ ಉರ್ದು ಭಸ್ಮ ಆಗಿ ಹೋಗ್ತಿದ್ದೆ. ಮರ್ತೋಯ್ತಾ? ನೀನ್ ಹೇಳಿದ್ದು ಕರೆಕ್ಟೇ. ನನ್ ಟೆಕ್ನಾಲಜಿ ದೈವಶಕ್ತಿ ಜೊತೆ ಪೈಪೋಟಿ ಕೊಡಕ್ಕಾಗದೆ ಇರ್ಬೋದು. ಅದಕ್ಕೆ ಆ ಶಕ್ತಿನ ಸೋಲ್ಸೋದಕ್ಕೆ ದುಷ್ಟಶಕ್ತಿಗಳ ಜೊತೆ ಎಲ್ಲಾ ಶಕ್ತಿನ ಕೂಡಿಸ್ತಾ ಇದ್ದೀನಿ. ನನ್ನ ಪ್ರಯತ್ನಕ್ಕೆ ಯಾವ ದೇವ್ರ ಅಡ್ಡ ಬರ್ತಾನೋ ನೋಡ್ತೀನಿ. ಮೇಡಮ್, ಏಯ್ ಬೇಡ ಬೇಡ, ಪ್ಲೀಸ್ ಬೇಡ, ಪ್ಲೀಸ್ ಬೇಡ, ಬೇಡ. ಅಲ್ಲಾಡ್ಬೇಡ, ಕದಲ್ಬೇಡ. ಮಾಡಲಾಗದು ನಂಬಿದ್ದವರು ಬಲಿಯಾದರು. ಕಣ್ತಪ್ಪಿಸಿ ಜೀವ ತೆಗೆಯೋ ಎಂಪಾಶವೋ ವಿಷವರ್ತುಲವೋ ಎಂಪಾಶವೋ. ನಿನ್ ಫ್ಯಾಮಿಲಿನ ಯಾರ್ ಕಾಪಾಡ್ತಾರೋ ನಾನು ನೋಡ್ತೀನಿ. ವಿಷವರ್ತುಲವೋ ಹಗೆಯನ್ನು ಉರಿಸಿ ವಂಚಿಸಿ ಸುಡುವ ಸೇಡಿನ ಬೆಂಕಿಯ ಸ್ಪಾಟ್ ಸ್ಪಾಟ್ ಸ್ಪಾಟ್. ನಿನ್ ಫ್ಯಾಮಿಲಿನ ಯಾರ್ ಕಾಪಾಡ್ತಾರೋ ನಾನು ನೋಡ್ತೀನಿ. ನಿನ್ ಫ್ಯಾಮಿಲಿನ ಯಾರ್ ಕಾಪಾಡ್ತಾರೋ ನಾನು ನೋಡ್ತೀನಿ. ಸ್ಪಾಟ್ 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 ಸ್ಪಾಟ್.